ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಹಬ್ಬದ ದಿವಸ ಆ್ಯಸ್ ಯೂಶುವಲ್ ನಾವು ಬೆಳಗ್ಗೆ ಬೇಗನೆ ಎದ್ದೇಳ್ತೀನಿ ಡೈಲಿ. ಸೊ ಹಾಗೆ ಇವತ್ತು ಕೂಡ ಹಬ್ಬದ ದಿವಸನೂ ಕೂಡ ನಾನು 4:15ಗೆ ಎದ್ದು ಫಸ್ಟು ನಾನು ಗುಡಿಸಿ ಒರೆಸಿ ಸಾರಿಸ್ಕೊಂಡು ಸ್ನಾನ ಮಾಡಿ ಆಮೇಲೆ ನಾನು ಹಬ್ಬದ ಅಡುಗೆನ ನಾನು ಮಾಡಿದಂಥದ್ದು ಮಡಿಯಿಂದ ಮಾಡಬೇಕಲ್ವ, ಹಾಗಾಗಿ ಸೊ ಎಲ್ಲ ಫಸ್ಟು ಸಿಹಿ ಪೊಂಗಲು, ಖಾರದ ಪೊಂಗಲ್ ಅಂದರೆ ಹೇಗೆ ಅಂದರೆ ನಾನು ಸ್ವಲ್ಪ ತೆಳ್ಳಗೆ ಮಾಡೋದಿಲ್ಲ. ಅವರೇ ಬೇಳೆಕಾಳನ್ನ ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ಮಾಮೂಲಿ ಇವಾಗ ಹೆಂಗೆ ನಾವು ಬಾತು ತರಕಾರಿಯನ್ನು ಅಂತಾರಲ್ಲ ಆ ರೀತಿ ಎಲ್ಲ ಮಾಡ್ತಲ್ವ, ಸೊ ಅದಕ್ಕೆ ತರಕಾರಿ ಹಾಕ್ತೀವಿ. ಇದಕ್ಕೆ ಬರೀ ಏನು ಹಾಕ್ತೀವಿ, ಟೊಮೆಟೊ, ಈರುಳ್ಳಿ, ಬೇಳೆನ ಹಾಕ್ಬಿಟ್ಟು ಈ ರೀತಿ ಒಂದು ಬಾತ್ ಥರ ಮಾಡ್ಕೋತೀನಿ. ಚೆನ್ನಾಗಿರುತ್ತೆ. ನಮ್ಮ ಮನೇಲೆಲ್ಲ ಇದೇ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು ಇದನ್ನೇ ಮಾಡೋದು. ಇನ್ನೇನು ಸಿಹಿ ಪೊಂಗಲ್ ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ತೀವಿ. ಅದಂತೂ ಸಿಹಿ ಪೊಂಗಲ್ ಅಂದರೆ ಪೊಂಗಲ್ ಥರನೇ ಇರಬೇಕು, ಹಾಗಾಗಿ ಅದನ್ನು ಹಂಗೆ ಮಾಡ್ತೀನಿ. ಸೊ ಬೇಗ ಎಲ್ಲ ರೆಡಿ ಮಾಡಿಕೊಂಡೆ. ಒಂದು ಕಡೆ ಪೂಜೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ನನಗೆ ಹೆಂಗಪ್ಪ ಅಂತಂದರೆ ಒಬ್ಬೊಬ್ಬರು ಏನು ಮಾಡ್ತಾರೆ, ಹಿಂದಿನ ದಿವಸ ರಾತ್ರಿ ಎಲ್ಲ ಬಾಗಿಲು ಸಾರಿಸಿ ರಂಗೋಲಿ ಎಲ್ಲ ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಣ ಅನ್ನೋ ರೀತಿಲಿ ಮಾಡ್ತಾರೆ. ಬಟ್ ನಮಗೆ ಅದೇನೋ ನನಗೆ ಆ ಥರ ರೂಢಿನೇ ಇಲ್ಲ. ನನಗೆ ಏನೋ ಅನಿಸಲ್ಲ. ಅಂದರೆ ಅವಾಗ ಗುಡಿಸಿ ಒರೆಸಿ ರಂಗೋಲಿ ಬಿಟ್ಟು ಪೂಜೆ ಮಾಡಬೇಕು, ಆ ರೀತಿ ನನಗೆ ಅದಿಷ್ಟ. ನನಗೆ ಆ ಥರನೇ ಅವಾಗ ನಾವು ಮಾಡಿದ್ದು ಮಡಿಯಿಂದ ಮಾಡಿದ್ದೀವಿ ಅನ್ನೋ ಫೀಲಿಂಗ್ ನಮಗೆ ಬರುತ್ತೆ. ಸೊ ಹಿಂದಿನ ದಿವಸ ಅರ್ಧ ಮಾಡಿ ಮುಂದಿನ ದಿವಸ ಅರ್ಧ ಮಾಡೋದು ಅದೆಲ್ಲ ನಮಗೇನೋ ಇಷ್ಟನೇ ಆಗಲ್ಲ ಫಸ್ಟಿಂದನೂ ಅಷ್ಟೇ. ಸೊ ಅಡುಗೆ ಎಲ್ಲ ಒಂದು ಕಡೆಯಿಂದ ಆಗ್ತಾಯಿತ್ತು, ಈ ಕಡೆ ಪೂಜೆಗೂ ಎಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೆ. ಇನ್ನೇನು ನಮ್ಮ ಚಿಕ್ಕಪ್ಪನೂ ಬಂದಿದ್ದರು ಊರಿಂದ, ಬಟ್ ಅವ್ರನ್ನ ನಾನು ತೋರ್ಸೋಕ್ಕಾಗಲಿಲ್ಲ ಈ ವ್ಲಾಗಲ್ಲಿ. ಯಾಕೆಂದರೆ ಅಡುಗೆ ಮಾಡೋದೇ ಆಗೋಯಿತು ನನಗೆ. ತಿಂಡಿ ಅಡುಗೆದೇ ಇದೇ ವ್ಲಾಗ್ ಮಾಡ್ತಿರೋದ್ರಿಂದ ಅವ್ರನ್ನ ನಾನು ತೋರ್ಸೋಕ್ಕಾಗಿಲ್ಲ. ಸೊ ಬೇಗ ಎಲ್ಲ ಮಾಡಿದ್ದಾಯಿತು. ಇನ್ನೇನು ಸೀರೆ ಉಟ್ಕೊಂಡು ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಸ್ವಲ್ಪ ಬೆಳಗ್ಗೆಯಿಂದ ಸ್ವಲ್ಪ ಜಾಸ್ತಿನೇ ಕೆಲಸ ಇರೋದ್ರಿಂದ ಸಾಕಾಯಿತು. ಅಯ್ಯೋ ಬಿಡಪ್ಪ, ಮತ್ತೆ ಸಂಜೆ ಹೆಂಗಿದ್ರು ಪೂಜೆ ಮಾಡಬೇಕಲ್ಲ, ಅವಾಗ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ನಾನು ರಂಗೋಲಿ ಬಿಟ್ಟಿದ್ದೆ ಮತ್ತು ದೇವ್ರಿಗೆ ಎಡೆ ಇಕ್ಕಿದ್ದು ಇದಿಷ್ಟು ಮಾತ್ರ ದೀಪ ಹಚ್ಚಿದ ಮೇಲೆ ವಿಡಿಯೋ ಮಾಡಿಕೊಂಡೆ. ಮತ್ತು ತಿರ್ಗಾ ಸಂಜೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ಮತ್ತೆ ದೇವ್ರ ದೀಪ ಹಚ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನು ಅಂದರೆ ನಮ್ಮ ಮನೇಲಿ ರಜೆ ಇತ್ತು ಅಥವಾ ಹಬ್ಬ ಇತ್ತು ಅಂತ ಅಂದರೆ ಅದು ಬೇಗನೆ ಎದ್ದಿರ್ತೀನಿ, ಬಟ್ ತಿಂಡಿ ತಿನ್ನೋದು ಸ್ವಲ್ಪ ಲೇಟ್ ಆಗುತ್ತೆ. ಅದರಲ್ಲೂ ಈ ಹಬ್ಬದಲ್ಲಂತೂ ಗೆಣಸು, ಕಡಲೆಕಾಯಿ ಈ ಥರ ಎಲ್ಲ ಇರುತ್ತಲ್ವ, ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆ ಊಟ ಮಾಡಿದಂತೂ ತಿಂಡಿ ತಿಂದಿದ್ದೆ 12 ತಿಂಡಿ ತಿಂದಿದ್ದು 10 ಗಂಟೆ 10:30 ಆಗಿತ್ತು ಈ ಹಬ್ಬದಲ್ಲಿ. ಆಮೇಲೆ ತಿರ್ಗಾ ಏನಾಯಿತು, ಗೆಣಸು ಅದೆಲ್ಲ ಇತ್ತಲ್ವ, ಕಡಲೆಕಾಯಿ, ಕಬ್ಬು ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ, ನನ್ನೊಬ್ಳಿಗೆ ಬಿಟ್ಟು ಎಲ್ಲರಿಗೂ ಇಷ್ಟ. ಸೊ ಅದೇನಾಯಿತು, ಅದೆಲ್ಲ ತಿಂದ್ಕೊಂಡು ಅವ್ರಿಗೆ ಹೊಟ್ಟೆ ಹಸಿವಾಗಲಿಲ್ಲ ಮಧ್ಯಾಹ್ನ. ಹಂಗಾಗಿ ಸಂಜೆ ಒಂದೇ ಸರಿ ಊಟ ಮಾಡೋದ್ರಾಯಿತು ಅಂತ ಅಂದ್ಕೊಂಡು ಸುಮ್ಮನೆ. ಈ ಹಬ್ಬದಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ನನ್ನ ಫ್ರೆಂಡ್ ದಿವ್ಯಾ ಅಂತ ಇದ್ಲು. ಸ್ಕೂಲ್ ಡೇಸಲ್ಲಿ ನಾವು ಈ ಹಬ್ಬ ಬಂತು ಅಂದರೆ ಸಾಕು ಇಬ್ಬರು ಒಂದೇ ಥರ ಬಟ್ಟೆ ಹಾಕ್ಕೊಂಡು ಲಂಗ ಬ್ಲೌಸ್ ಹಾಕ್ಕೊಂಡು ಎಳ್ಬಿರಕ್ಕೆ ಹೋಗ್ತಾಯಿದ್ವಿ ಎಲ್ಲರ ಮನೆಗೂ. ನಮ್ಮನೆ ಮುಂದೆ ಯಾರೋ ಒಂದಿಬ್ಬರು ಹೆಣ್ಮಕ್ಳು ಹೋಗ್ತಾಯಿದ್ರು. ಅದನ್ನು ನೋಡಿ ನನಗೂ ನೆನಪಾಯಿತು, ನಾವು ಹಿಂಗೆಲ್ಲೋ ಚಿಕ್ಕ ವಯಸ್ಸಲ್ಲಿ ಹಿಂಗೆ ರೆಡಿಯಾಗಿ ಎಳ್ಬಿರಕ್ಕೆ ಹೋಗ್ತಿದ್ವಿ ಎಲ್ಲರ ಮನೆಗೂ ಅಂತ. ಆವಾಗಿಂದನೇ ಸಣ್ಣ ಮಕ್ಕಳು ಜೀವನನೇ ಚೆನ್ನಾಗಿರುತ್ತೆ ಅನಿಸುತ್ತೆ ಒಂದೊಂದು ಸರಿ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.